ಕಂಟೆಂಟ್ ಆಬ್ವಿಯಸ್ಲಿ ಬೇಕಲ್ಲ. ನಾನು ಧರ್ಮಸ್ಥಳಕ್ಕೆ ಹೋದಾಗ ನನ್ನ ಬೈದೆ ತಾನೆ ನೀನು. ಇವಾಗ ನಿಂದೇನು? ನಾನು ಧರ್ಮಸ್ಥಳಕ್ಕೆ ಬಂದಾಗ ನನ್ನ ಬ್ಯಾಗ್ ಬಿದ್ದೋಗ್ತಾ ಇದೆ ಅಂತ ಹೇಳಿ ಬೈತಾ ಇದ್ದೆ ತಾನೆ. ಇವಾಗ ನಿಂದೇನು? ಕಟ್ಟು ಹೋಗ್ಲಿ ಬೇಗ. ಮಾತಾಡ್ಕೊಂಡಿರ್ತಾನೆ. ಹೌದಂತೆ. ಹಾ ಏನೇ ಮಂಜು ಸಮಾಚಾರ? ಏನ್ ಪ್ಲೇಸ್ ಕೂತ್ಕೊಂಡಿದೆ? నూసెప్పిందేనా? నైస్ నైస్. పయ్య రూట్లోనే ఉండేది అది? ఊటీ పయ్య రూట్లోనేనా? ఓకే. టెంపుల్ లేక హిల్ స్టేషనా? దేవస్థానం. అదే అదే ನಂಜನಗೂಡ್ ಊಟಿ ಸ್ಟ್ರೈಟ್. ಹೋಗೋಣ ಬಾ. ನೀನ್ ಎಲ್ಲಂದ್ರೆ ಅಲ್ಲಿ. ಎಷ್ಟು ದಿನ ಅಂದ್ರೆ ಅಷ್ಟು ದಿನ. ಅದು ಬೆಳಗ್ಗೆ 6 ಗಂಟೆಗೆಲ್ಲ ಓಪನ್ ಇರುತ್ತಲ್ಲ. 6 ಗಂಟೆ. ಟೈಗರ್, ನಮ್ ಟೈಗರ್. ಏನ್ ಮೀಟಪ್? ಯಾವಾಗ? ಇದಕ್ಕೆ ಹೋದಾಗ, ಈಶಾ ಟೆಂಪಲ್ಗೆ ಹೋದಾಗ. ಮಾಡೋಣ ಮಾಡೋಣ. ನೀನು ಬಾರ ನನ್ನ ಜೊತೆ, ಇಬ್ರು ಹೋಗೋಣ ಬಾ. ಆಗತ್ ಬಾರಲ್ಲ. ಇವನಿರೋದು ಇಷ್ಟು. ಗಾಡಿಲಿ ಆಗಲ್ಲ ಅಂತಾನೆ. ಆಗಿಲ್ಲ ಅಂದ್ರೆ ಚೇಂಜ್ ಆಗು. ನನ್ ಗಾಡಿ ಅದು. ನನ್ ಗಾಡಿ ಇನ್ಸಲ್ಟ್ ಮಾಡಬೇಡ, ಹೊಡಿತೀನಿ ನಿಂಗೆ. ಆಕ್ಚುಲಿ ಈ ಹಿಲ್ಸ್ 365 ಡೇಸ್ ಕೂಡ ಹಿಮ ಪಡ್ತಾ ఉంటుంది అని చెప్తారు ತಾನೆ. ఈవిడ ఎక్కడ ఏమి పుడతలే. ఎక్కడ కనబడతలే అంతోటో తెల చూస్తాంరా. ఇట్లా వేసుకో, ఇక వేసుకుంటా ఈ పదా. ಸೊ ಅದೇ 365 ಡೇಸ್ ಕೂಡ ಫಾಗ್ ತುಂಬ ಇರುತ್ತೆ ಅಂತ. ಬಟ್ ಮುಂದೆ ಹೋಗ್ಬಿಟ್ಟು ನೋಡೋಣ ಬನ್ನಿ ನಾವು. ಮತ್ತೆ ಏನ್ರಲ್ಲಿ ಹೋಗ್ಬೇಕು? ಒಳಗಡೆಗೆ ಏನ್ರಲ್ಲಿ ಹೋಗ್ಬೇಕು? ಬಸ್ಸಲ್ಲ? ಬೈಕಲ್ಲಿ ಹೋದ್ರೆ ತಾನೇ ಚೆನ್ನಾಗಿರೋದು. ಯಾವ್ದು ಗುರು ಇದು? ನಾವು ಆ್ಯಕ್ಚುಲಿ ಹೋಗಲಿಲ್ಲ ಆ ಪ್ಲೇಸ್ಗೆ. ಬೈಕ್ಸ್ ಅಲೋ ಇಲ್ಲ. ಆ್ಯಂಡ್ ಬಸ್ಸಸ್ ಇತ್ತು ಮತ್ತು ಜೀಪ್ಸ್ ಇತ್ತು. ಜೀಪೆಲ್ಲ ಏನೋ 600 ಸಮಥಿಂಗ್ ಏನೋ ಅಂತ. ಆ್ಯಂಡ್ ಬಸ್ ಇತ್ತು, ಬಟ್ ಸುಮ್ಮನೆ ಗಾಡಿನೇ ಅಲೋ ಮಾಡ್ತಾಯಿಲ್ಲ. ಹೋಗಿ ಬರೋದು ಏನಿದೆ ಅಂತೇಳಿ ವಾಪಸ್ ಬಂದ್ವಿ ನಾವು, ಹೋಗಲಿಲ್ಲ. ಸೊ ಅದಕ್ಕೆ ಇಲ್ಲೊಂದು ಸ್ವಲ್ಪ ತಣ್ಣಗಿದೆ ಅಂತ ಕುತ್ಕೊಂಡು ಒಂದು ಸ್ವಲ್ಪ ಅದೇನೋ ಸ್ನ್ಯಾಕ್ಸ್ ತಂದಿದೆ ತಿನ್ಕೊಂಡು ಮಾತಾಡ್ಕೊಂಡು ಆಮೇಲೆ ಹೋಗ್ಬೇಕು. ಒಂದು ಸ್ವಲ್ಪ ನಿಧಾನಕ್ಕೆ ಮಾಡು. ಅಲ್ಲಿ ನೋಡಿ ಇನ್ನೊಂದು ಮತ್ತೆ ಬೆಳೆಸ್ದ. ಅಯ್ಯೋ ದೇವ್ರೆ.
ನಿಧಾನಕ್ಕೆ ತಿನ್ನು ಹೋಗ್ಲಿ ನೋಡೋನು. ಏನ್ ಮಾಡೋಣ, ಔಟರ್ ಲೇಯರ್ ಮಾತ್ರ ತೆಗೆದ್ಬಿಟ್ಟು ಒಳಗೆ ಇದು ತಿನ್ನೋದು ಏನಾಗ್ತಿತ್ತು. ತಿನ್ನಿ ತಿನ್ನಿ. ತಿಂತೀನಿರೋ ಸ್ವಾಮಿ. ನಾವು ಬಂಡೀಪುರ್ ಬಂದಿದ್ದೀವಿ. ಸೊ ಜಿಂಕೆಗಳಿದಾವೆ, ನೋಡ್ತಾ ಇರ್ಬೋದು ನೋಡಿ, ಅಲ್ಲೆಲ್ಲ ಜಿಂಕೆಗಳಿದಾವೆ ಚಿಕ್ಕ ಚಿಕ್ಕದು. ಅಲ್ಲೊಂದು ಆನೆ ಇದೆ ನೋಡಿ, ಆನೆ ಮರಿ ಎರಡು ಇದಾವೆ ಅಲ್ಲಿ. ಚಿಕ್ಕ ಚಿಕ್ಕ ಆನೆ ಒಂದು ಎರಡಿದೆ, ದೊಡ್ಡ ಆನೆ ಎರಡಿದೆ. ನೈಸ್ ಆನೆ ಸೂಪರ್ ಆಗಿದೆ ನೋಡಿ, ಎರಡಿದೆ. ಒಂದು ಮಮ್ಮಿ ಒಂದು ಪಾಪು. ಹೌದಾ, ನೀನು ಕರ್ಕೊಬರ್ಬೇಕಿತ್ತು. ಬಾ 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 ಬಾ. ಅಯ್ಯ, ಅದು ಬರೀ ಒಂದು 5% ಅಷ್ಟೇ ನಾನು ತಗೊಂಡಿದ್ದು. ಇನ್ನು 35 ಅಷ್ಟೇನಾ? ರೆಸ್ಪೆಕ್ಟ್, ಅದು ರೆಸ್ಪೆಕ್ಟ್ ಮಾಡುತ್ತೆ. ಹಾ, ಈ ರೋಡ್ ಅಲ್ಲ, ಅದು ಆಲ್ಮೋಸ್ಟ್ 28 ಕಿಲೋಮೀಟರ್ಸ್ ಏನೋ ಬಂದ್ವಿ. ಇದು 10 ಕಿಲೋಮೀಟರ್ಸ್ ಕೂಡ ಬಂದಿಲ್ಲ ಅನ್ಸುತ್ತೋ. ಅದು ಬಂಡೀಪುರ್ದೆ, ಅದು ಬೇರೆ ರೂಟ್ ಇರ್ಬೇಕನ್ಸುತ್ತೋ. ಹೌದಾ? ಏನೋ, ಬಟ್ ಇದು ನಾನು 10 ಕಿಲೋಮೀಟರ್ಸ್ ಬಂದ್ವಾ, 10 to 15 ಬಂದಿರ್ತೀವಿ ಅಷ್ಟೇ. ಹಾ, ಜಿಂಕೆ, ಎಲಿಫೆಂಟ್, ಕೋತಿ. ಹಾ, ಸೊ ನಾವು ಊಟಿ ಆಲ್ಮೋಸ್ಟ್ ಬಂದಿದ್ದೀವಿ. ಸೊ ಯು ಕ್ಯಾನ್ ಸಿ ದಿಸ್ ವ್ಯೂ, ಮಸ್ತಾಗಿದೆ. ಇದು ಮರಗಳದು ದೊಡ್ಡ ದೊಡ್ಡದಾಗಿ, ಇದು ಸಣ್ಣ ಅದಕ್ಕೆ ಸಣ್ಣ ಕೆಳಗಡೆ ಆಗಿ ನೋಡಿ, ಸಕ್ಕದಾಗಿದೆ. ವಾವ್, ಸೂಪರ್ ಆಗಿದೆ. ಇಷ್ಟು ಬಿಸಿಲಿದೆ ಅಲ್ಲ, ಟೆಂಪ್ರೇಚರ್ ಎಷ್ಟಿದೆ ಗೊತ್ತಿಲ್ಲ, ಬಟ್ ಫುಲ್ ಕೂಲ್ ಆಗಿದೆ. ಗಾಳಿ ಮಾತ್ರ ತಣ್ಣಗಿದೆ, ನೆಕ್ಸ್ಟ್ ಲೆವೆಲ್ ತಣ್ಣಗಿದೆ. ಸೊ ಆಲ್ಮೋಸ್ಟ್ 1 o'clock ಆಗಿದೆ, ಇಷ್ಟು ತಣ್ಣಗಿದೆ. ಬಾಡಿ ಇನ್ನು ರಾತ್ರಿ ಹೆಂಗೋಗುತ್ತೋ ಗೊತ್ತಿಲ್ಲ. ಸಖತ್ ಕೋಲ್ಡ್ ಇದೆ, ಮಸ್ತಾಗಿದೆ. ಈ ರೋಡ್ ಇಷ್ಟ ಆಗ್ತಾ ಇದೆ ನನಗೆ. ಹಾಂ, ಫುಲ್ಲು ಟ್ರೀಸೇ ಇದೆ ಅಕ್ಕಪಕ್ಕ, ಮಸ್ತಾಗಿದೆ. ಅಡ್ಡಿ ಎಂಜಾಯ್ ಮಾಡಿ ವ್ಯೂನ. ಸಖತ್ತಾಗಿದೆ ವ್ಯೂ ಅಲ್ಲ. ಅದು ಸನ್ ಬೇರೆ ಮೇಲೇನೆ ಇದೆ ಅಲ್ಲ, ಅದೊಂಥರ ಮರದ ಸೆಂಟ್ರಲ್ಲೆಲ್ಲ ಸನ್ ಬರ್ತಾ ಇದ್ರೆ ಸಕ್ಕದಾಗಿ ಕಾಣಿಸ್ತಾ ಇದೆ. ವಾ, ಕ್ರೇಜಿ. ಈ ರೋಡಿಗೆ ಮತ್ತೆ ಹೋದ್ಮೇಲೆ ಮತ್ತೆ ವಾಪಸ್ ಬರ್ಬೇಕು. 6 ಕಿಲೋಮೀಟರ್ಸ್ ಅಷ್ಟೇ ಇದೆ ಇನ್ನೂ ಅಷ್ಟೇ. ಸೊ 6 ಕಿಲೋಮೀಟರ್ಸ್ ಪರವಾಗಿಲ್ಲ, ಬಟ್ ಸಣ್ಣ ಹೋಗ್ಬಿಡುತ್ತೆ, ಅದೊಂದೇ ಪ್ರಾಬ್ಲಮ್ ಇರೋದು. ಮಸ್ತಾಗಿದೆಪ್ಪ. ಸೊ ಅಲ್ಲೆಲ್ಲ ಹಿಲ್ ಸ್ಟೇಷನ್ಸ್ ಲೈಕ್ ಟೀ ಎಸ್ಟೇಟ್ಸ್ ಎಲ್ಲ ಚಿಕ್ಕದಾಗಿ ಸ್ಟಾರ್ಟ್ ಆಗ್ತಾ ಇದೆ. ತುಂಬ ಇಲ್ಲ, ಬಟ್ ಸ್ವಲ್ಪ ಇದೆ ಇನ್ನು. ಆಮೇಲೆ ಆಚೆ ಹೋಗ್ತೀನಿ, ಆಗ ನೋಡಿಸ್ತೀನಿ ನಾನು ನಿಮಗೆ. ನನ್ನ ಗಾಡಿ ಪಳ ಹೊಳಿತಾ ಇದೆಯಾ? ನನ್ನ ಗಾಡಿ ಪಳ ಹೊಳಿತಾ ಇದೆಯಾ? ನಂದು ಗಾಡಿ ಪಳ ಒಂದು ಫುಲ್ ಚಿಕ್ ಶಾಂಪೂ ಹಾಕಿದ್ದೀನಿ. ಚಿಕ್ ಶಾಂಪೂ ಅಲ್ಲ, ಕ್ಲಿನಿಕ್ ಪ್ಲಸ್ ಹಾಕಿ ತೊಳೆದಿದ್ದೀನಿ ಅದನ್ನು, ಗೊತ್ತಾ? ಆದರೂ ಅಷ್ಟೊಂದು ಶೈನ್ ಬರಲಿಲ್ಲ. ನೆಕ್ಸ್ಟ್ ಟೈಮ್ ಸನ್ಸಿಲ್ಕ್ ಹಾಕಬೇಕು.
ಹಾಂ ಸಿಗುತ್ತಾ ನೋಡ್ಕೊಂಡು ಹೋಗೋಣ ಬರಪ್ಪ ಫಸ್ಟ್ ಅದೊಂದು ಹಾಕ್ಸ್ಬೇಕಲ್ಲ.